ಪ್ರತಿಭಾ ಅವರೇ, ನಿಮ್ಮ ಫ್ಯಾಷನ್ ಫೀಲ್ಡಿಗೆ ಜರ್ನಿಗೆ ಯಾವಾಗ ಸ್ಟಾರ್ಟ್ ಆಯಿತು? ಸ್ಟಾರ್ಟ್ ಆಗಿದೆ ಯಾವಾಗ? 2014 ಮೊದಲನೇ ಬಾರಿಗೆ ನಾನು ಆ್ಯಕ್ಚುಲಿ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಸೂಪರ್ ಮಾಮ್ಸಿಗೆ ಹೋಗಿದ್ದೆ. ಅಲ್ಲಿ ನನ್ನ ಮಗಳಿಗೆ ಹುಷಾರಿಲ್ಲ ಅಂಥೇಳಿ ಅದು ಮುಂದೆ ಬೆಳೆಯೋಕ್ಕಾಗಲಿಲ್ಲ ಅಂಥೇಳಿ ನನ್ನ ಮಗಳು ಮಿಸಸ್ ಇಂಡಿಯಾ ಕಾಲಿಡ್ಸಿದ್ಲು. ಸೊ ಫ್ಯಾಷನ್ ಅಂದರೆ ಏನು, ರ್ಯಾಂಪ್ ವಾಕ್ ಅಂದರೆ ಏನು, ಏನೇನೂ ಗೊತ್ತಿರಲಿಲ್ಲ ನನಗೆ. ಏನೋ ಹೋಗಬೇಕಲ್ಲ ಅಂತ ಹೋದೆ ಅಷ್ಟೇ. ಅಲ್ಲಿ ಹೋದ ಮೇಲೆ ಅದು ಏನಂತೀರ, ನೀರಿನ ಹೊರಗಡೆ ಎತ್ತಿದ ಮೀನಿನ ಥರ ತಡ್ಪಡಿಸ್ಬಿಟ್ಟಿದ್ದೀನಿ. ಯಾಕಂದರೆ ನಾವೇನೂ ಗೊತ್ತಿಲ್ಲದೆ ಜನ ನೋಡಿದಾಗ ನಮ್ಗೆ ಹೆಂಗೆ ನೀಚು ಕೀಳಾಗಿ ನೋಡ್ತಾರೆ ಅನ್ನೋ ಅನುಭವಿಸಿ. ಅಂದರೆ ರೇಸಿಸಮ್ ಅಂತೀವಲ್ಲ, ಹೊರಗಡೆ ದೇಶದಲ್ಲಿ ಹೋಗಬೇಡ, ನಮ್ಮ ದೇಶದಲ್ಲೇ ಆ ರೇಸಿಸಮ್ ಕಂಡುಬಿಟ್ಟಿದ್ದೀನಿ. ಹೌದಾ? ಹಾಂ. ಆದರೆ ಏನು ಗೊತ್ತಾ, ಅದನ್ನು ನೋಡಿ ಕುಗ್ಗೋ ಜನ, ಆದರೆ ನಾನು ಹೋದ್ರೆ ಸಾಧಿಸೋದಿಲ್ಲ ಅಂಥೇಳಿ ಹಿಂದೆ ಹೋಗೋ ಜನ ಇದ್ದರೆ ನಾನು ಬಹುಶಃ ಅದರೊಳಗೆ ಸೇರಲಿಲ್ಲ ಅನಿಸುತ್ತೆ. ನಾನು ಅವ್ರು ಮಾಡೋದೆಲ್ಲ ನೋಡಿ ನಾನು ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಲ್ಲ ಅಂಥೇಳಿ ಅವ್ರಿಗಿಂತ ಜಾಸ್ತಿ ಚೆನ್ನಾಗಿ ಮಾಡೋಕ್ಕೆ ಕಲ್ತ್ಬಿಟ್ಟು ಈಗ ಅವ್ರಿಗಿಂತ ಜಾಸ್ತಿ ಚೆನ್ನಾಗಿ ಕಲಿಸೋ ಸ್ಥಿತಿಗೆ ಬಂದಿದ್ದೀನಿ.